ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಸಹೋದರರೇ, ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದೇವೆ ಎಂದು ಬೀಗುವ ಇಡೀ ಮಾನವ ಸಮಾಜದ ಆತ್ಮಸಾಕ್ಷಿಯನ್ನೇ ಒಮ್ಮೆಲೆ ಕಡ್ಡುಗತ್ತಲಿಗೆ ದೂಡಿ ಪ್ರತಿಯೊಬ್ಬರ ಕಣ್ಣಿನಲ್ಲೂ ರಕ್ತದ ಕಣ್ಣೀರು ತರಿಸುವ ಈ ಘೋರ ದುರಂತವು ಕೇವಲ ಒಂದು ಅಪಘಾತವಲ್ಲ, ಇದು ಇಡೀ ವ್ಯವಸ್ಥೆಯು ಎಸಗಿದ ಘೋರ ಸಾಂಸ್ಥಿಕ ಕೊಲೆಯಾಗಿದೆ. 9 ತಿಂಗಳ ಕಾಲ ತನ್ನ ಒಡಲಲ್ಲಿ 4 ಜೀವಗಳನ್ನು ಅತಿ ಹೆಚ್ಚು ಜಾಗರೂಕತೆಯಿಂದ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಹೊತ್ತಿದ್ದ ಆ ಅಸಹಾಯಕ ತಾಯಿ ಹೆರಿಗೆಯ ತೀವ್ರ ವೇದನೆಯಿಂದ ನರಕಯಾತನೆ ಅನುಭವಿಸುತ್ತಾ ಜೀವ ಉಳಿಸಿ ಎಂದು ಆಕ್ರಂದನ ಮಾಡುತ್ತಿದ್ದಾಗ ಆಕೆಗೆ ಸಕಾಲದಲ್ಲಿ ಒಂದು ಆಂಬ್ಯುಲೆನ್ಸ್ ತಲುಪಿಸಲಾಗದ ನಮ್ಮ ಇಂದಿನ ಡಿಜಿಟಲ್ ಮತ್ತು ಆಧುನಿಕ ಜಗತ್ತು ನಿಜಕ್ಕೂ ಬದುಕಲು ಯೋಗ್ಯವೇ ಎಂದು ನಡ್ಡುಕು ಹುಟ್ಟಿಸುವ ಪ್ರಶ್ನೆ ಮೂಡುತ್ತದೆ. ಒಂದು ಆಟೋ ರಿಕ್ಷಾದ ಕಿರಿದಾದ ಧೂಳು ತುಂಬಿದ ಏರುಪೇರಿನ ರಸ್ತೆಯ ಅಲುಗಾಟದ ನಡುವೆ ಯಾವುದೇ ವೈದ್ಯಕೀಯ ಸುರಕ್ಷತೆ ಅಥವಾ ಕನಿಷ್ಠ ಪ್ರಥಮ ಚಿಕಿತ್ಸೆಯೂ ಇಲ್ಲದೆ ಆ ತಾಯಿ ಅನುಭವಿಸಿದ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ಊಹಿಸಿಕೊಂಡರೂ ಕಲ್ಲು ಹೃದಯವು ಕರಗಿ ನೀರಾಗುತ್ತದೆ. ಆ ಕರಾಳ ಕ್ಷಣದಲ್ಲಿ ಸರಿಯಾದ ಉಸಿರಾಟಕ್ಕೂ ಜಾಗವಿಲ್ಲದೆ ಆಟೋದ ಸೀಟಿನ ಮೇಲೆ ಆ 4 ಮುದ್ದಾದ ಕಂದಮ್ಮಗಳು ಜನ್ಮ ಪಡೆದರೂ ಆ ಕ್ರೂರ ಸಮಾಜದ ಗಾಳಿಯನ್ನು ಪೂರ್ತಿಯಾಗಿ ಆಸ್ವಾದಿಸುವ ಮುನ್ನವೇ ಒಂದಾದ ಮೇಲೆ ಒಂದೊಂದರಂತೆ ಕಣ್ಣೆದುರೇ ಉಸಿರು ನಿಲ್ಲಿಸಿ ಶವವಾಗಿ ಬಿದ್ದಾಗ ಆ ತಾಯಿಯ ಕರುಳು ಅನುಭವಿಸಿದ ಆಕ್ರಂದನ ಮತ್ತು ಆಟೋ ರಿಕ್ಷಾದಲ್ಲಿ ಹರಿದ ಆ ನೆತ್ತರ ಕೋಡಿ ಇಡೀ ಸಮಾಜದ ತಲೆ ಮೇಲೆ ಬಿದ್ದ ಮಸಿ ಬೆಳಕಾಗಿದೆ. ಕೋಟ್ಯಾಂತರ ರೂಪಾಯಿಗಳ ತೆರಿಗೆ ಹಣದಲ್ಲಿ ಹೈಟೆಕ್ ಆಸ್ಪತ್ರೆಗಳು, ನಾಯಕರುಗಳ ಐಷಾರಾಮಿ ಕಾರುಗಳನ್ನು ಸಾಲಾಗಿ ನಿಲ್ಲಿಸುವ ಸರ್ಕಾರಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಳ್ಳಿಗಾಡಿನ ಬಡ ಹೆಣ್ಣು ಮಕ್ಕಳೊಬ್ಬಳ ಹೆರಿಗೆಗೆ ಒಂದು ವಾಹನ ನೀಡಲು ಸಾಧ್ಯವಾಗದೆ ಹೋದರೆ ನಿಮ್ಮ ಪ್ರಗತಿ ಭಾಷಣಗಳು ಕೇವಲ ಬೂಟಾಟಿಕೆಗಳಲ್ಲದೆ ಮತ್ತೇನು? ಪ್ರತಿಯೊಂದು ಜೀವವು ಅಮೂಲ್ಯ ಎಂದು ಬಾಯಿ ಮಾತಿನಲ್ಲಿ ಹೇಳುವ ನಾವು ರಸ್ತೆಯಲ್ಲ ಆಂಬ್ಯುಲೆನ್ಸಿಗೆ ದಾರಿ ಬಿಡದಷ್ಟು ಕ್ರೂರಿಗಳಾಗಿದ್ದೇವೆ. ಕಷ್ಟದಲ್ಲಿದ್ದವರನ್ನು ಕಂಡು ವಿಡಿಯೋ ಮಾಡುವ ವಿಕೃತ ಮನಸ್ಥಿತಿ ಬೆಳೆಸಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಈ ದುರಂತದಿಂದ ಇಡೀ ಸಮಾಜ ಕಲಿಯಬೇಕಾದ ಕಠೋರ ಪಾಠವೇನೆಂದರೆ, ಧರ್ಮ, ರಾಜಕೀಯ ಹಾಗೂ ಜಾತಿಗಳ ಹೆಸರಿನಲ್ಲಿ ಕೋಮು ಸೌಹಾರ್ದತೆ ಕೆಡಿಸಿ ಕಚ್ಚಾಡುವುದನ್ನು ಬಿಟ್ಟು ಮೊದಲು ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬ ಬಡವನಿಗೂ ತಕ್ಷಣಕ್ಕೆ ಸಿಗುವಂತಹ ಗುಣಮಟ್ಟದ ತುರ್ತು ಚಿಕಿತ್ಸೆ ವ್ಯವಸ್ಥೆಯನ್ನು ಮತ್ತು ರಸ್ತೆಯ ಸಂಪರ್ಕವನ್ನು ಕಲ್ಪಿಸಲು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಯಾವುದೇ ರಸ್ತೆಯಲ್ಲಿ ಕಷ್ಟದಲ್ಲಿರುವ ಹೆಣ್ಣು ಮಗಳನ್ನು ಅಥವಾ ರೋಗಿಯನ್ನು ಕಂಡಾಗ ಜಾತಿ ಮತ ನೋಡದೆ ಓಡಿ ಹೋಗಿ ಜೀವ ಉಳಿಸುವ ಮಾನವೀಯ ಗುಣವನ್ನು ನಮ್ಮ ರಕ್ತದಲ್ಲಿ ಬೆಳೆಸಿಕೊಳ್ಳಬೇಕು. ಇಲ್ಲದಿದ್ದರೆ ಇಂತಹ ಪುಟ್ಟ ಕಂದಮ್ಮಗಳ ಶಾಪ ಮತ್ತು ಆ ತಾಯಿಯ ಕಣ್ಣೀರಿನ ಹಾಹಾಕಾರ ಇಡೀ ಸಮಾಜವನ್ನು ಸರ್ವನಾಶ ಹಾದಿಗೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದನ್ನು ಇಂದಿನ ದುರಸ್ಥಿತಿಗೆ ಏಕೈಕ ಮತ್ತು ಅಂತಿಮ ಕಟ್ಟು ಸತ್ಯವಾದ ಉಪದೇಶವಾಗಿದೆ. ನೋಡಿ, 4 ಮಕ್ಕಳು, ಆ ಪುಟ್ಟ ಕಂದಮ್ಮಗಳು ಈ ಸಮಾಜದ, ಈ ಕ್ರೂರ ಸಮಾಜದ ಪೂರ್ತಿ ಉಸಿರಾಡಲು ಸಹ ಸಮಯವಿಲ್ಲದೆ ಆ ಮಕ್ಕಳು ಆ ಕ್ಷಣದಲ್ಲಿ ಮರಣ ಹೊಂದಿದ ಭೀಕರ ಘಟನೆ ಊಹಿಸುವಾಗ ಬಹಳ ದುಃಖ ಆಗ್ತಾ ಇದೆ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.